ಹಾಯ್ ಆಲ್, ಇವತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಪನ್ನೀರ್ ರೋಲ್ ಮಾಡೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ 2 ಕಪ್ ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಪಾತಿ ಹಸಿಟ್ಟಿನ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡು ಆಯಿಲ್ ಹಾಕಿ ಗ್ರೀಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. 1 ಕ್ಯಾಪ್ಸಿಕಮ್, 1 ಆನಿಯನ್, 1 ಟೊಮ್ಯಾಟೊ ಉದ್ದುದ್ದ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. 250 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ದೊಡ್ಡ ಕಟ್ ಮಾಡಿಕೊಂಡು ವಾರ್ಮ್ ವಾಟರ್ 1/2 ಸ್ಪೂನ್ ಸಾಲ್ಟ್ ಹಾಕಿ ಕಟ್ ಮಾಡ್ಕೊಂತ ಪನ್ನೀರ್ ಹಾಕ್ಬಿಟ್ಟು ಕವರ್ ಮಾಡಿ ಸೈಡಲ್ಲಿಡಿ. ಈಗ ಪನ್ನೀರ್ ಮ್ಯಾರಿನೇಷನ್ಗೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್ ಆಸ್ ಪರ್ ದ ಟೇಸ್ಟ್, ಬ್ಲ್ಯಾಕ್ ಸಾಲ್ಟ್ 1/4 ಸ್ಪೂನ್, ಜೀರಿಗೆ ಪೌಡರ್ 1/4 ಸ್ಪೂನ್, ಗರಂ ಮಸಾಲ 1/4 ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/2 ಸ್ಪೂನ್, ಆಮ್ಚೂರ್ ಪೌಡರ್ 1/4 ಸ್ಪೂನ್, ಆಯಿಲ್ 1 ಸ್ಪೂನ್, ಯೋಗರ್ಟ್ 3 ಸ್ಪೂನ್, 1/2 ಲೆಮನ್ ಜ್ಯೂಸ್, ಕಟ್ ಮಾಡ್ಕೊಂಡಿರೋ ಪನ್ನೀರ್ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಸೈಡಲ್ಲಿಡಿ. ಈಗ ಒಂದು ಪ್ಯಾನ್ ತಗೊಳ್ಳಿ. ಪ್ಯಾನ್ಗೆ 1 ಸ್ಪೂನ್ ತುಪ್ಪ, 3 ಸ್ಪೂನ್ ಆಯಿಲ್, ಮ್ಯಾರಿನೇಟ್ ಮಾಡಿರೋ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ 2 to 3 ಮಿನಿಟ್ಸ್ ಸಾಟೆ ಮಾಡ್ಕೊಳ್ಳಿ. ಆಯಿಲ್ ಸಪ್ರೇಟ್ ಆಗ್ತಾ ಇದ್ದಂಗೆ ಕಟ್ ಮಾಡ್ಕೊಂಡಿರೋಂತಹ ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಈಗ ನೀವು ಟೇಸ್ಟ್ ಮಾಡಿ ಸಾಲ್ಟ್ ಕಡಿಮೆ ಇದ್ದರೆ ನೀವು ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ಈಗ ಮಿಕ್ಸ್ ಮಾಡ್ಕೊಂಡಿರುವಂಥ ಚಪಾತಿ ಡೋನ ತೊಗೊಂಡು ಚಪಾತಿ ಮಾಡ್ಕೊಳ್ಳೋಣ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ರೆಡಿ ಇರೋ ಚಪಾತಿಗೆ ಸ್ಟಫಿಂಗ್ಸ್ನ ನಾವು ಫಿಲ್ ಮಾಡಿ, ರಾ ಆನಿಯನ್ ಏನಾದರೂ ಆ್ಯಡ್ ಮಾಡ್ಕೊಳ್ಳೋಕೆ ಇಷ್ಟ ಇದ್ದವರು ರಾ ಆನಿಯನ್ ಆ್ಯಡ್ ಮಾಡ್ಕೊಬೋದು. ಈ ಪಾಯಿಂಟಲ್ಲಿ ಸ್ಟಫಿಂಗ್ನ ಫಿಲ್ ಮಾಡಿ, ರೋಲ್ ಮಾಡಿ ಆ್ಯಂಡ್ ಕಟ್ ಮಾಡಿ, ರೆಡಿ ಟು ಸರ್ವ್.